ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವಾಯ್ಸ್ ಸ್ವಲ್ಪ ಬೇರೆ ಥರ ಇದೆ. ಬಿಕಾಸ್ 32 ದಿನಗಳ ಕಾಲ ಬಹಳ ಖುಷಿ ಪಟ್ಟಿದ್ವಿ. ಕೆಲಸ ಅನ್ನೋದಕ್ಕಿಂತ ಬಹಳ ಖುಷಿ ಪಟ್ಟಿದ್ವಿ. ಫಸ್ಟ್ ಆಫ್ ಆಲ್ ನಾನು ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮನಸ್ಸಿಂದ. ವಿಶ್ವ ಸರ್ಗೆ, ವಿಜಯಮ್ಮನ್ಗೆ ಥ್ಯಾಂಕ್ ಯು ವೆರಿ ಮಚ್. ಜೋರು ಚಪ್ಪಾಳೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಬಂದಾಗಲೇ ಅವರು ರೆಗ್ಯುಲರ್ ಅಲ್ಲ, ಬೇರೆ ಏನೋ ಮಾಡಬೇಕು ಅಂತ ಬಂದು ಈ ಥರದಲ್ಲೂ ಕೂಡ ನನ್ನ ಕೈಲಿ ಮಾಡಿಸ್ಬಹುದು ಅಂತ ಅಂದ್ಕೊಂಡು ಮಾಡಿಸ್ತಿದ್ದಾರಲ್ಲ. ನಾನು ಆ್ಯಸ್ ಎ ಗಣೇಶ್ ಆಗಲ್ಲ, ಆ್ಯಸ್ ಎ ನಾಯಕ ನಟನಾಗಲ್ಲ, ನಟನಾಗಿ ಏನು ಇದೇ ಏರಿಯಾಯಿಂದ ಬೆಂಗಳೂರಿಗೆ ಬಂದವನು ನಾನು. ಆ ಗಣೇಶನಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಹಿಂಗಿದೆ ಸರ್, ಇದು ಫಸ್ಟು ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯಿತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದರು, 600 ಜನ ಬಂದಿದ್ದಾರಂತೆ. ಅಯ್ಯಯ್ಯೋ, ಖುಷಿ ಪಡಬೇಕಲ್ಲ ಇದಕ್ಕೆ, ಬೇರೆಯವರಾದರೆ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ಸು ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾಯಿದ್ರು. ಅದು ಹಾಫ್ ಡೇ ಹೋಯಿತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು, ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ, ಅದು ಬೇರೆ ಥರ ಕಾಣಿಸ್ಬೇಕು, ಸ್ಪೆಕ್ಟ್ಯಾಕ್ಯುಲರ್ ಆಗಿರಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ, 7-8 ಎಕರ್ಸ್, ಇದು ಚೆನ್ನಾಗಿ ಕಾಣಬೇಕು ಅಂದರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್. ಈ ಏನು ಸೆಟ್ ಹಾಕಿದ್ದಾರೆ, ಇದರ 100% ಕ್ರೆಡಿಟು ಧನು ಮತ್ತು ಮೇಡಮ್ಗೆ ಸೇರಬೇಕು. ಮೇಡಮು ತುಂಬ ಫಸ್ಟು ಒಂದು 6 ತಿಂಗಳಿಂದ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಬೆಳ್ಳಗೆ ಹೊಳಿತಾ ಇದ್ರು. ಸರ್ 4 ತಿಂಗಳು ಸರ್, 4 ತಿಂಗಳು ಸರ್, ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕಿಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್. ನೀವೆಲ್ಲ ಹೇಳ್ತೀರಾ ಸರ್ ನಿಮಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ, ಅವರೇ ಸರ್ ಬೆನ್ನೆಲುಬು ನನಗೆ. ನೋಡಿ ದೇವರ ಆಶೀರ್ವಾದ, ಖುಷಿ ಸಿಗೋದು ನನಗೆ ಅವರಿಂದನೇ ಸರ್. 4-5 ತಿಂಗಳು ಸೆಟ್ ಹಾಕ್ಸಿದ್ದಾರೆ. ಆ್ಯಂಡ್ ಧನು ಐ ಡೋಂಟ್ ನೋ, ಈ 32 ದಿನ ಮಾತ್ರ ಅಲ್ಲ, ಈ 3 ತಿಂಗಳು ಎಷ್ಟು ನಿದ್ದೆ ಮಾಡಿದಾನೋ ಈ ಹುಡುಗ ಗೊತ್ತಿಲ್ಲ. ಫಸ್ಟ್ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲು ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದಾನಲ್ಲ. ರಿಯಲಿ ಐ ಅಪ್ರಿಷಿಯೇಟ್ ಹಿಮ್, ಬಿಕಾಸ್ ಈ ಲಾರ್ಜರ್ ಸ್ಕೇಲಲ್ಲಿ ಏನೋ ನನಗೆ ಗೊತ್ತು, ಧನುಗೆ ಒಂದು ಕ್ರೌಡ್ನ ಕಂಟ್ರೋಲ್ ಮಾಡೋ ಅಭ್ಯಾಸ ಇದೆ. ಬಿಕಾಸ್ ಡ್ಯಾನ್ಸರ್ಸ್ 300 ಜನ 400 ಜನ ಹಾಕ್ಕೊಂಡೆಲ್ಲ ಸಾಂಗ್ ನಾವು ಮಾಡಿದ್ದೀವಿ. ನಾನು ಧನುನೇ ಒಂದು 300 ಜನ ಡ್ಯಾನ್ಸರ್ಸ್ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದ್ದೀವಿ. ಬಟ್ ಸಿನಿಮಾ, ಸ್ಕ್ರೀನ್ ಪ್ಲೇ, ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು. ಸೊ ಆ ಥರ ಡೈಮೆನ್ಷನಲ್ಲಿ ಧನು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ನನಗೆ ಡೌಟ್ ಇತ್ತು ಫಸ್ಟ್ ಶೆಡ್ಯೂಲಲ್ಲಿ ಹೆಂಗೆ ಮಾಡ್ತಾನೆ ಧನು ಅಂತ. ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ. ಬಟ್ ಇಲ್ಲಂತೂ 100 ಔಟ್ ಆಫ್ 100 ಸಿಕ್ಸರು, 6 ಬಾಲ್ಗೆ 6 ಸಿಕ್ಸರು ಧನು. ಈಚ್ ಆ್ಯಂಡ್ ಎವ್ರಿ ಶಾಟ್ ಸ್ಕ್ರೀನ್ ಪ್ಲೇ ಹಿಂಗೆ ಬೇಕು ಅಂತ. ಕ್ಯಾಮ್ರಾಮ್ಯಾನ್ಗೂ ಡೈರೆಕ್ಟ್ರಿಗೂ ಎಲ್ಲ ಸಿನಿಮಾಲೂ ಸ್ವಲ್ಪ ಇರುತ್ತೆ ಒಳ್ಳೊಳಗೆ. ಇಲ್ಲೂ ಇದೆ, ಬಟ್ ತೋರಿಸ್ಕೊಳ್ಳಲ್ಲ ಇಬ್ಬರು. ಅಷ್ಟು ಚೆನ್ನಾಗಿ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹಾಗಿದೆ ಅಂದರೆ, ಎಲ್ಲರೂ ಹೇಳಿದ್ರು ದೊಡ್ಡ ಸೆಟಪ್ಪು, ಅಷ್ಟು ಜನ ಇದ್ದೀವಿ, ಇಷ್ಟು ಜನ ಇದ್ದೀವಿ ಅಂತ. ಪಿನಾಕ ನನ್ನ ಸೆಟ್ಟಲ್ಲಿ ದಿನಕ್ಕೆ 4 ಕ್ಯಾಮ್ರಾ ಓಡ್ತಾ ಇದೆ ಸರ್. 4 ಕ್ಯಾಮ್ರಾಸ್, 2-3 ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ, 1-2 ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತಗೋತಾ. ಸೊ ಅಟ್ ಎ ಟೈಮ್ 32 ದಿನ ಅಂದರೆ ವಿ ಹ್ಯಾವ್ ವರ್ಕ್ಡ್ ಆ್ಯಸ್ ಡಬಲ್ ಯೂನಿಟ್, ಅಂದರೆ 64 ದಿನದ ಕೆಲಸವನ್ನು ಮಾಡಿದ್ದೀವಿ ಸರ್. ಒಂದೊಂದು ಸಲ ಅಂತೂ 3 ಯೂನಿಟ್ ಥರ ಕೆಲಸ ಮಾಡಿದ್ದೀವಿ. ಒಂದು ಕಾರ್ನರಲ್ಲಿ ನಾನು,
ಒಂದು ಕಾರ್ನರ್ಲಿ ರಾಜಗುರುಗಳು ಮಂತ್ರಿಗಳು, ಇನ್ನೊಂದು ಕಾರ್ನರ್ದು ಹೇಳ್ಬಿಟ್ರೆ ನನಗೆ ಖುಷಿ. ಇವ್ನು ಮೇಕಿಂಗ್ ಅವ್ನು ಇಲ್ಲಿ ಬರ್ತಿದ್ದಾರೆ, ಅಲ್ಲಿ ಹೋಗ್ತಿದ್ದಾನೆ, ಯಾಕೆ ಹಿಂಗೆ ಹೋಗ್ತಿದ್ದಾನೆ ಅಂದರೆ, ಇಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಯೂನಿಟಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡ್ತಾವನೆ. ಸೊ ಇಟ್ ವಾಸ್ ಎ ವೆರಿ ಹ್ಯೂಜ್ ಸೆಟಪ್. ಇದು ಪ್ರೊಡಕ್ಷನ್ನು ಮತ್ತು ಡೈರೆಕ್ಷನ್ ಆದರೆ, ಪಿನಾಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ, ಬಹಳ ಖುಷಿ ಕೊಟ್ಟಿದೆ. ಪ್ರತಿ ಸಲ ಅನಿಸೋದು ಇದು ನನಗೆ ಖುಷಿ ಕೊಟ್ಟರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಪಿನಾಕ ಅನ್ನೋದು ಬೇರೆ ಥರದ್ದೇ ಒಂದು ಸಿನಿಮಾ, ಬೇರೆದೇ ಒಂದು ಆಯಾಮ. ಸೀನಣ್ಣ ಹೇಳಿದ್ರು ಇದು ಗಣೇಶನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ. ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗದು. ಥ್ಯಾಂಕ್ ಯು ಸೀನಣ್ಣ, ಆಶೀರ್ವಾದ ಮಾಡಿದ್ದಕ್ಕೆ. ಆ್ಯಂಡ್ ಅವ್ರು ಏನು ಹೇಳಿದ್ರು ಅದನ್ನು ತಲುಪೋದಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೀನಣ್ಣನೇ ಬೇಕು ಅಂತ ನಾನು ಹೇಳಲಿಲ್ಲ, ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟ್ರು ಮಾಡಬೇಕು ಅಂತ ಕಥೆನೇ ಹೇಳ್ತು. ಕಥೆಗೆ ಸೀನಣ್ಣ ಇಲ್ಲದೆ ಬೇರೆ ಯಾರು ಮಾಡಿದರೂ ಆಗ್ತಿರ್ಲಿಲ್ಲ ಅದು. ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ, ಸರ್ ಹೇಳಿದ್ರು ರವಿ ಸರು ತುಂಬ ಸ್ಫುಟವಾಗಿದೆ ಅಂತ. ನನ್ನ ಮಾತೃಭಾಷೆನ ನಾನು ಚೆನ್ನಾಗಿ ಮಾತಾಡಿದೆ, ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ? ಇದು ನನ್ನ ಭಾಷೆ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ, ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನು ಕಲಿತು ಬೆಳೆದವನು. ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದರೆ ಇದಕ್ಕಿಂತ ಅವಾರ್ಡ್ ಇನ್ನೇನೇನಿದೆ ನನಗೆ? ಈಚ್ ಆ್ಯಂಡ್ ಎವ್ರಿ ಸೀನ್ ನನಗೆ ಏನು ಅಂದರೆ, ಈ ಥರ ಪಾತ್ರ ನಾನು ಕಾಲೇಜ್ ಡೇಸಲ್ಲಿ ಡ್ರಾಮಾಸಲ್ಲಿ ನಾವೆಲ್ಲ ಮಾಡಿರ್ತೀವಿ. ಸೀನ್ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಹೋಗಿ ಅಣ್ಣಂಗೆ ಕೇಳೋದು, ಗುರುಗಳೇ ಇದು ಸರಿಯೇ ಅಂತ. ಅದನ್ನು ಸ್ವಲ್ಪ ಹಿಂಗೆ ಹೇಳು ಅಂತ ಅವ್ರ ಗೈಡೆನ್ಸಲ್ಲೇ ಬಂದಿದ್ದೀನಿ ನಾನು ಈಚ್ ಆ್ಯಂಡ್ ಎವ್ರಿ ಸೀನ್. ಅಲ್ಲಿ ಅಣ್ಣನ ಒಂದು ಆಶೀರ್ವಾದ, ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ, ಥ್ಯಾಂಕ್ ಯು ಅಣ್ಣ, ಸಿನಣ್ಣ, ಥ್ಯಾಂಕ್ ಯು ವೆರಿ ಮಚ್. ರವೀಂದ್ರ ಸರ್ ಅವರು ವಾಯ್ಸೇ ಎಲ್ಲಿಂದ ಮಾತಾಡ್ತಾರೋ ಗೊತ್ತಾಗಲ್ಲ, ಬುಮ್ ಅಂತಿರುತ್ತೆ, ಆ ಗಂಟ್ಲಿಂದ ಬುಮ್ ಅಂತಿರುತ್ತೆ. ಒಳ್ಳೆ ಪಾತ್ರ ಮಾಡಿದ್ದಾರೆ. ಹೊನ್ನೊಳ್ಳಿ ಕೃಷ್ಣಣ್ಣ ಅವರು ಒಂದು ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ. ಇವ್ರುಗಳ ಸಿನಿಮಾ ನೋಡಿ ಬೆಳೆದಿರೋನು ನಾನು ಭಾಗ್ಯ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಸರ್ 2001 ಅಲ್ಲಿ. ಅದರಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಈಶ್ವರಿ ಅನ್ನೋ ಸೀರಿಯಲ್ ಮಾಡಿದೆ, ಅದರಲ್ಲಿ ನನ್ನ ತಂದೆಯಾಗಿ ಇವರು ಪಾತ್ರ ಮಾಡಿದರು, ಇವ್ರ ಮಗನಾಗಿ ನಾನು ಪಾತ್ರ ಮಾಡಿದೆ. ಆ್ಯಂಡ್ ಅವಾಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ಸಿನಿಮಾ ಮಾಡಿರಲಿಲ್ಲ. ನಾನು 1000 ಪ್ರಶ್ನೆ ಕೇಳೋದು, ಅಣ್ಣ ಅವ್ರು ಹೆಂಗೆ, ಇವ್ರು ಹೆಂಗೆ ಆ್ಯಕ್ಟ್ ಮಾಡೋದು ಸಿನಿಮಾ, ಅದನ್ನು ಗ್ರರ್ ಅನ್ನತ್ತಂತಲ್ಲ ರೀಲು ಅಂತ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಸೊ ಇವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಪಿನಾಕ ಆ್ಯಕ್ಟ್ ಮಾಡ್ತಿದ್ದೀನಿ ಹೊರತು ನಂದು ಅಲ್ಲ. ಡೈರೆಕ್ಟ್ರ್ ಏನು ಹೇಳಿದಾರೋ ಅದಕ್ಕೆ ನನ್ನ ಇನ್ಪುಟ್ಸ್ ಜೊತೆಲಿ ಇವ್ರ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಾಳೆ ದಿನ ಏನೇ ಚೆನ್ನಾಗಿದೆ ಅಂದರು ಅದು ನನಗೊಬ್ಬನಿಗಲ್ಲ, ಇಡೀ ತಂಡಕ್ಕೆ ಸೇರಬೇಕು ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರಮ್ ಚಾವ್ಲಾ 4 ಕ್ಯಾಮ್ರಾಸ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ದ ಸ್ಟ್ರೆಸ್ ಲೆವೆಲ್ ಯಾವ ಥರ ಇರುತ್ತೆ ಕರಮ್ಗೆ ಅಂದರೆ ಯಾವ ಥರ ಅಷ್ಟು ಸ್ಟ್ರೆಸ್ ಲೆವೆಲ್ ಇರುತ್ತೆ. ಆ್ಯಂಡ್ ಇಷ್ಟು ದೊಡ್ಡ ಸೆಟ್ಟನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಅಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಈಚ್ ಆ್ಯಂಡ್ ಎವ್ರಿ ಫ್ರೇಮ್. ನಮ್ಮದೊಂದು ಡ್ರೆಸ್ ಬರುತ್ತೆ, ಆ ಡ್ರೆಸ್ ಹಾಕ್ಕೊಂಡು ನಿಂತಾಗ ಫಸ್ಟ್ ಶಾರ್ಟ್ ತೆಗೆದ್ರು ಸರ್, ಸಿಲೋಟಿಂದ ಆಚೆ ಬಂದು ಕ್ಯಾಮ್ರಾ ಇಟ್ಬಿಟ್ಟು ಡೈರೆಕ್ಟ್ರು ಕರಮ್ ಚಾವ್ಲಾ ಇಬ್ಬರು ಮುಖ ನೋಡಿದ್ರು. ಮೇಡಮ್ ಮಾನಿಟ್ರ್ ಮುಂದೆ ಕೂತಿದ್ರು, 3 ಜನ ಹಿಂಗೆ ಮುಖ ನೋಡಿದ್ರು. ನಾನು ಹಿಂಗೆ ನೋಡಿದೆ, ಬಂದು ತಬ್ಕೊಂಬಿಟ್ಟು ಸರ್ ಏನು ಕಾಣ್ತಿದ್ದೀರಾ ಸರ್ ಅಂದರು. ನನಗೆ ಅಲ್ಲೇ ಕಾನ್ಫಿಡೆನ್ಸ್, ಚೆನ್ನಾಗಿ ಕಾಣಿಸ್ತಿದ್ದೆ ಬಿಡಪ್ಪ ಅಂತ. ಸೊ ಥ್ಯಾಂಕ್ ಯು ಕರಮ್, ಥ್ಯಾಂಕ್ ಯು. ಅಷ್ಟು ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಪಿನಾಕ ಅನ್ನೋದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ಪಾರ್ಟ್ ಬಂದಾಗ. ಅದರ ಜೊತೆಯಲ್ಲಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ಆ್ಯಂಡ್
ಸಹ ಕಲಾವಿದರಿಗೆ ಪಾಪ ಬಿಸಿಲಲ್ಲಿ ತುಂಬಾ ಮಲ್ಕೊಂಡಿರ್ತಾರೆ, ಎದ್ದು ಆ ಕಡೆಯಿಂದ ಓಡು ಈ ಕಡೆಯಿಂದ ಓಡು, ತುಂಬಾ ಕೆಲಸ ಮಾಡಿದ್ದಾರೆ. ನನ್ನ ಮೇಕಪ್ ಮ್ಯಾನ್, ಮೇಕಪ್ ಸ್ಟಾಫು, ಇಡೀ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ದೆಮ್ ಓನ್ಲಿ ನಾನು ಮುಂದೆ ಹೋಗೋಕ್ಕೆ ಚಾನ್ಸ್. ಯಾಕಂದರೆ ಇರೋದ್ರಲ್ಲಿ ಯಾರಾದರೂ ಒಬ್ಬರು ನಿರುತ್ಸಾಹ ತೋರಿಸ್ಬಿಟ್ರೆ ಎನರ್ಜಿ ಡಲ್ ಆಗ್ಬಿಡುತ್ತೆ. ಆ್ಯಂಡ್ ಈ ಥರ ಸಿನಿಮಾ ಅಂತ ಮಾಡಿದಾಗ ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡೇ ನಿಂತ್ಕೋಬೇಕು. ನಾನು ಹೀರೋ, ಅವರು ಇವ್ರು ಕ್ಯಾಮ್ರಾಮನ್, ಹಂಗಾಗಲ್ಲ. ಈ ಥರ ಸಿನಿಮಾ ಮಾಡಿದಾಗ ಒಬ್ರಿಗೊಬ್ರು ಹೆಗಲು ಕೊಟ್ಟು ನಿಂತರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಭಾವನೆ. ಆ್ಯಂಡ್ ಇಷ್ಟು ದೂರ ತಾವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದು ನನ್ನ ಮನದಾಳದ ಮಾತು. ಒಂದು ಐ ಹ್ಯಾವ್ ಒನ್ ಪಿನಾಕ ಪಾತ್ರದ ಬಗ್ಗೆ ಒಂದು ವೈಬ್ರೇಷನ್ ಇದೆ ಸಿನಿಮಾಲಿ. ಅದು ಖಂಡಿತವಾಗ್ಲೂ ಆಡಿಯನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮಿಕ್ಕಿದ್ದು ದೇವ್ರ ಕೈಲಿದೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಯಾವುದೇ ಸಿನಿಮಾಗೂ ನಾನು ಶೂಟಿಂಗು ನಿಮ್ಗೆ ಗೊತ್ತು, ನಾನು ಓಡೋಗ್ಬಿಡ್ತೀನಿ. ಫ್ಯಾನ್ಸ್ಗಳನ್ನ ಯಾವತ್ತೂ ಕರೆಸಿರಲಿಲ್ಲ. ನಮ್ಮ ಪೀಪಲ್ಸ್ ಮೀಡಿಯಾ ಅವರು ಇಲ್ಲ ಸರ್ ಬರಲೇಬೇಕು, ಏನು ಮಾಡ್ತಿದ್ದೀವಿ ಅಂತ ಪಾಪ ಅವ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ದಕ್ಕೆ ಒಂದೊಂದು ಡಿಸ್ಟಿಕ್ಕಿಂದ ಇಬ್ಬಿಬ್ಬರು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ನಿಮಗೂ, ನನ್ನ ಸ್ನೇಹಿತರು, ಅಭಿಮಾನಿಗಳಿಗೂ ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.